ನೀನ್ ಏನ್ ಕೆಲ್ಸದಲ್ಲಿ ಬ್ಯುಸಿ ಆಗಿದ್ಯಾ? ನಾನೊಂದು ಹೊಸ ಆನ್ಲೈನ್ ಟ್ರೇಡಿಂಗ್ ಖಾತೆನ ತೆಗೆದಿದ್ದೇನೆ. ಆದ್ರಿಂದ ಮಾರ್ಜಿನ್ಗಾಗಿ ಬ್ರೋಕರ್ಗೆ ಹಣ ವರ್ಗಾಯಿಸ್ತಾ ಇದ್ದೀನಿ. ಯಾವ ವಿಧಾನದ ಮೂಲಕ? ಅವರು ನನ್ನೊಂದಿಗೆ UPI ID ಹಂಚಿಕೊಂಡಿದ್ದಾರೆ. ಅವರು ಹಂಚಿಕೊಂಡಿರುವ UPI ID ಪರಿಶೀಲಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಹಲವು ಬಾರಿ ಮೋಸದ UPI IDಗೆ ಹಣವನ್ನು ವರ್ಗಾಯಿಸುವುದರಿಂದ ಕಳುಹಿಸುವವರಿಗೆ ಭಾರಿ ನಷ್ಟವಾಗಬಹುದು. ಕೇವಲ UPI ID ಮಾತ್ರ ಅಲ್ಲ, ಕೆಲವೊಮ್ಮೆ ನಕಲಿ ವೆಬ್ಸೈಟ್ಗಳು ಮತ್ತೆ ಅಪ್ಲಿಕೇಶನ್ಗಳನ್ನು ಸಹ ರಚಿಸಲಾಗುತ್ತೆ. ಇದರ ಮೂಲಕ ಉತ್ತಮ ಲಾಭದ ಭರವಸೆಯ ಆಮಿಷಕ್ಕೊಳಗಾಗಿ ಹೂಡಿಕೆದಾರರು ಸಿಕ್ಕಿಬೀಳ್ತಾರೆ. ಅದಕ್ಕಾಗಿನೇ ಹೂಡಿಕೆದಾರರಾಗುವ ಮೊದಲು ತನಿಖಾಧಿಕಾರಿಯಾಗು. UPI ID ಪರಿಶೀಲಿಸಲ್ಪಟ್ಟಿದ್ಯಾ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಹಣಕಾಸು ಮಾರುಕಟ್ಟೆಯಲ್ಲಿ ತಮ್ಮ ಹಣವನ್ನು ಹೂಡಿಕೆ ಮಾಡುವ ಜನರಿಗೆ UPI ಪಾವತಿಗಳನ್ನು ಸೆಬಿ ಎಲ್ಲಾ ನೋಂದಾಯಿತ ದಲ್ಲಾಳಿಗಳು ಮತ್ತು ಮ್ಯೂಚುವಲ್ ಫಂಡ್ ಮಧ್ಯವರ್ತಿಗಳಿಗೆ ಹೂಡಿಕೆದಾರರಿಗೆ ಅವರು ಪರಿಶೀಲಿಸಿದ UPI ಐಡಿಯನ್ನು ಮಾತ್ರ ನೀಡುವಂತೆ ಕಟ್ಟುನಿಟ್ಟಾಗಿ ಸೂಚಿಸಿದೆ. UPI ಐಡಿಯಿಂದ ಹೂಡಿಕೆದಾರರು ಅದು ಯಾವ ರೀತಿಯ ಹಣಕಾಸು ಮಧ್ಯವರ್ತರಿಗೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಉದಾಹರಣೆಗೆ ID ಹೆಸರಿನ ನಂತರ BRK ಹೊಂದಿದರೆ ಅದು ಬ್ರೋಕರ್ ಎಂದರ್ಥ, ಮತ್ತು ಅದು MF ಹೊಂದಿದ್ದರೆ ಅದು ಮ್ಯೂಚುವಲ್ ಫಂಡ್ ಎಂದರ್ಥ. @ ಚಿಹ್ನೆಯ ನಂತರ ಮಾನ್ಯ ಎಂಬ ಪದವು ಕಾಣಿಸಿಕೊಳ್ಳಬೇಕು. ನಂತರ ಬ್ಯಾಂಕಿನ ಹೆಸರು ಕಾಣಿಸಿಕೊಳ್ಳಬೇಕು ಮತ್ತು ಅಪ್ಲಿಕೇಶನ್ನ ದೃಢೀಕರಣ ಪರದೆಯಲ್ಲಿ ಹಸಿರು ತ್ರಿಕೋನದ ಒಳಗೆ ಬಿಳಿ ಹೆಬ್ಬೆರಳು ಮೇಲಕ್ಕಿರಬೇಕು. ಇದು ಸುರಕ್ಷಿತ ಮತ್ತು ಪರಿಶೀಲಿಸಲ್ಪಟ್ಟಿದೆ ಎಂಬುದಕ್ಕೆ ಇದು ಪುರಾವೆಯಾಗಿದೆ. ವಾಹ್, ಇದು ನಿಜಕ್ಕೂ ತುಂಬಾ ಒಳ್ಳೆಯದು. ಈಗ ನಾನು ಸುರಕ್ಷತೆಯ ಬಗ್ಗೆ ಚಿಂತಿಸದೆ ಹಣ ವರ್ಗಾಯಿಸಬಹುದು. ಯಾವಾಗಲೂ ನಿಮ್ಮ ನೋಂದಾಯಿತ ಬ್ರೋಕರ್ ಅಥವಾ ಮಧ್ಯವರ್ತಿಯನ್ನು ಅವರ ಅಧಿಕೃತ ಪರಿಶೀಲಿಸಿದ UPI ಐಡಿಗಾಗಿ ಕೇಳಿ ಮತ್ತು ಹೂಡಿಕೆ ಹಣವನ್ನು ಆ ಐಡಿಗೆ ಮಾತ್ರ ವರ್ಗಾಯಿಸಿ. ಬುದ್ಧಿವಂತರಾಗಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ. An investor awareness initiative by SEBI.